ಕಡಲೆ ಬೀಜದ್ದು ಹಿಂಡಿ ರಸ ತೆಗಿತಾರದು ನೋಡಿ, ರಸ ಬರ್ತಿದೆ ಇಲ್ಲಿ. ಕೊಬ್ಬರಿ ಎಣ್ಣೆಗೆ ಬೇಕಾಗಿರುವ ಸಾಮಗ್ರಿಗಳು ನಾನು ಸೊ ನಮಸ್ಕಾರ ಚಾನಲ್. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮಧು ಹೋಮ್ ಮೇಡ್ ಮಸಾಲ. ಲೈಕ್ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗು ಮತ್ತು ಸಿಕ್ಕಾಪಟ್ಟೆ ಕೇಳಿರ್ತೀರ ಮಧು ಮಸಾಲ ಅವ್ರ ಬಗ್ಗೆ. ಅಲ್ಲಿದು ಮ್ಯಾನುಫ್ಯಾಕ್ಚರಿಂಗ್ ಯಾವ ಥರ ಮಾಡ್ತಾರೆ, ಮಸಾಲಗಳನ್ನ ಯಾವ ಥರ ಪ್ರಿಪೇರ್ ಮಾಡ್ತಾರೆ, ಅವ್ರು ಎಲ್ಲಿಂದ ಐಟಮ್ಸ್ಗಳನ್ನ ತರ್ತಾರೆ, ಯಾವ ಥರ ಇರುತ್ತೆ, ಯಾವ ಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ. ಸೊ ವಿಡಿಯೋನ ಕೊನೆಗಂಟೆ ನೋಡಿ. ಆಲ್ರೆಡಿ ಒಳಗಡೆ ಹೋಗಿ ಬಂದಿದ್ದಕ್ಕೆ ಫುಲ್ ಸೀನ್ಗಳಾಗ್ತೈತೆ. ಸೀನ್ಗಳಂದ್ರೆ ಇದಲ್ಲ, ಅಕ್ಷಿ ಬರ್ತೈತೆ ಸಿಕ್ಕಾಪಟ್ಟೆ. ಸೊ ಇಟ್ಸ್ ಓಕೆ, ಬನ್ನಿ ಇಂದ ಸ್ಟಾರ್ಟ್ ಮಾಡೋದಾದರೆ ಅವಾಗೆ ಇದು ಬಂದು ಕೊಬ್ಬರಿ, ಇದರಿಂದ ಎಣ್ಣೆ ತೆಗೆದಿದ್ದಾರೆ. ಇದ್ರ ಜೀವ ಇನ್ಬಿಟ್ಟು ಎಣ್ಣೆ ತೆಗೆದಿದ್ದಾರೆ. ಆ ಎಣ್ಣೆ ನೋಡೋದಾದರೆ ನೋಡಿ ಇದೆ, ಇದು ಬಂದು ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ. 5 kg ಕೊಬ್ಬರಿ ಹಾಕಿದ್ರೆ 2 ಲೀಟ್ರ್ ಎಣ್ಣೆ ಬರುತ್ತಂತೆ. ಅಂದರೆ ನೋಡಿ ಇದೆ ಅದು ಕಡಲೆಕಾಯಿ ಎಣ್ಣೆ ಇಲ್ಲ, ಆಲ್ಮೋಸ್ಟ್ ಆಲ್ ರೆಡಿ ಆಗ್ತಿದೆ. ಇದು ನೆನ್ನೆ ಪ್ರಿಪೇರ್ ಆಗಿರೋದು ಕಡಲೆಕಾಯಿ ಎಣ್ಣೆ. ಇದು ಲಾಸ್ಟಲ್ಲಿ ಮಿಕ್ಕೊಂಡಿರೋಂಥ ಒಂದು ಐಟಮ್ಮು, ಇದರಿಂದನೇ ಬಂದಿರೋದು ಈ ಕಡಲೆಕಾಯಿ ಎಣ್ಣೆ. ಇಲ್ಲಿ ರೆಡಿ ಮಾಡ್ತಿದ್ದಾರೆ. ಇಲ್ಲಿಂದ ಗಾಣಕ್ಕೆ ಹಾಕಿ ಗಾಣದಿಂದ ಎಲ್ಲ ತೆಗೆದು ಇದ್ದು ಕಡಲೆ ಬೀಜದ್ದು ಜೀವ ಹಿಂಡಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟು ಇದೆಲ್ಲ ಬಂದು ಆಯಿಲ್ದಾದರೆ ಮಸಾಲಗಳ ಬಗ್ಗೆ ಮಾತಾಡೋಣ ಬನ್ನಿ. ಮಸಾಲ ತೋರಿಸ್ತೀನಿ ಇವಾಗ. ಇವ್ರದ್ದು ಕಾನ್ಸೆಪ್ಟ್ ಏನು ಗೊತ್ತಾ, ಇಲ್ಲೇ ನೋಡಿ, ಇಲ್ಲೇ ಬಂದು ಎಲ್ಲ ಡೆಸ್ಕು, ಇಲ್ಲೇ ಇದೆಲ್ಲ ರೆಡಿ ಆಗೋದು, ಐಟಮ್ಸ್ಗಳದೆಲ್ಲ ರೆಡಿ ಮಾಡಿಸಿ ಇವರೇ ಪ್ಯಾಕ್ ಮಾಡಿ ಆಲ್ ಓವರ್ ಇಂಡಿಯಾ ಅಲ್ಲದೆ ಇವ್ರ ಕ್ಲೈಂಟ್ಸ್ಗಳು ಕೆನಡಾ, USA ಅಲ್ಲೆಲ್ಲ ಇದ್ದಾರಂತೆ ಕ್ಲೈಂಟ್ಸ್ ಇವ್ರಿಗೆ. ಅಲ್ಲಿಂದ ಲೈಕ್ ಆಲ್ಮೋಸ್ಟ್ ಅಲ್ಲೊಂದು 3-4 ಮಂತ್ಸ್ಗೆ ಒಂದೊಂದು ಗ್ಯಾಪಲ್ಲಿ 5 kg 10 kg ಥರ ಮನೆಗಳ ಜನ ಎಲ್ಲ ಸೇರಿ, ಅಂದರೆ ಅವರು ಕಾಲೋನಿಲಿ ಇರ್ತಾರಲ್ವ, 4-5 ಮನೆ ಎಲ್ಲ ಸೇರಿ ಅವ್ರು ಇಂಪೋರ್ಟ್ ಮಾಡಿಸ್ಕೊಳ್ತಾರಂತೆ ಇವರಿಂದ ಮಧು ಮಸಾಲ. ಅಷ್ಟು ಫೇಮಸ್ ಇವರು. ಸೊ ನೋಡಿ ಇವ್ರ ಚಾರ್ಟಲ್ಲಿ ಎಷ್ಟು ಐಟಮ್ಸ್ ಇದೆ, ಒಂದು 20 ಥರ ಐಟಮ್ಸ್ಗಳಿದೆ ಇವ್ರ ಹತ್ರ. ಇದು ಕೊರಿಯಂಡರ್ ಪೌಡರು ಅಂದರೆ ಧನಿಯಾ ಪೌಡ್ರು, ಆಮೇಲೆ ಇದು ಬಿಸಿಬೇಳೆಭಾತ್ ಪೌಡ್ರು, ಆಮೇಲೆ ಚಿಲ್ಲಿ ಪೌಡ್ರು, ರಸಮ್ ಪೌಡ್ರು, ಚಿಕನ್ ಮಟನ್ನು, ಮತ್ತು ಇವಾಗ ಸಾಗು ಮಸಾಲ ಅಂತೆ ನೋಡಿ, ಇದೆಲ್ಲ ನಾವು ಸಾಗು ಮಸಾಲ ಪೌಡ್ರು. ಇದಾದಮೇಲೆ ಇದು ಮರಾಠ ಸ್ಪೆಷಲ್ ಅಂದರೆ ಅದೇ ನಾವು ಐಡಿಯಾನೇ ಇಲ್ಲ. ಇದು ಬಿರಿಯಾನಿ ಮಸಾಲ, ಮೇಥಿ ಮುದ್ದೆ, ಮೆಂತ್ಯ ಮುದ್ದೆ ಮಸಾಲ ಇದೆ ಅಪ್ಪ ಹೇಳಿದವರು. ಇದು ಮೆಂತ್ಯ ಮುದ್ದೆ ಮಸಾಲ ಅಂತೆ. ಮೆಂತ್ಯ ಮುದ್ದೆ ಅಂದರೆ ಏನು, ಫಸ್ಟ್ ಆಫ್ ಆಲು ಮೆಂತ್ಯ ಮುದ್ದೆ ಹೆಂಗಿರ್ತದೆ, ವಾಂಗಿಭಾತ್ ಮಸಾಲ. ಇದು ಸೌಜಿ ಮಸಾಲ ಅಂತೆ. ಕಷಾಯ, ಕಷಾಯನೂ ರೆಡಿ ಮಾಡ್ತಾರೆ. ಇನ್ನೂ ಮಾಡೋಂಥ ಜಾಗ ನೋಡಿ, ಇದು ನಾರ್ಮಲ್ ಆ್ಯಂಡ್ ರೆಗ್ಯುಲರ್ ಡೇ ಮಾಡೋಂಥ ಜಾಗ ಈ ಥರ ಇದೆ. ಸೊ ಫಸ್ಟ್ ಪ್ರಾಸೆಸ್ ಅಂತ ಹೇಳಿದ್ರೆ ಇಲ್ಲಿದೆಲ್ಲ ಇದು ಬಂದು ಹೀಟ್ ಮಾಡುವಂಥ ಮಿಷಿನ್ ಅಂತ. ಇದು ಐಟಮ್ಸ್ಗಳೆಲ್ಲ ಐಟಮ್ಸ್ಗಳೆಲ್ಲ ಒಳಗಡೆ ಲೋಡ್ ಮಾಡಿದ್ದಾರೆ. ಅಲ್ಲಿ ಐಟಮ್ಸು ಅಲ್ಲಿ ಕಾಣಿಸ್ತೆ, ಅಲ್ಲಿ ತೋರಿಸಲಿ, ಅಲ್ಲಿರೋ ಐಟಮ್ಸ್ನೆಲ್ಲ ಇಲ್ಲಿಗೆ ಲೋಡ್ ಮಾಡಿ ಇದನ್ನು ಆನ್ ಮಾಡ್ತಾರೆ. ಇದು ಫುಲ್ ರುಬ್ಬುತ್ತೆ. ಇದು ಅವಾಗ ಆನ್ ಮಾಡ್ತಾರೆ. ಬಾ ಈ ಕಡೆಗೆ ಆನ್ ಮಾಡೋ ಪ್ರಾಸೆಸ್ ನೋಡಿ. ಇಲ್ಲಿ ಕೆಳಗಡೆ ಬೆಂಕಿ ಅಂಟ್ಕೊಂತು ದಗ ಅಂತ ಬೆಂಕಿ ಅಂಟಿದೆ. ಇದಮ್ಮ ಒಳಗಡೆ ಎಲ್ಲ ರುಬ್ಕೋತಾಯ್ತಾ. ಇಲ್ಲಿ ಎಲ್ಲ ಮೆಣಸಿನ್ಕಾಯಿ ಹಾಕಿದ್ದಾರೆ. ಒಣಮೆಣ್ಸಿನ್ಕಾಯಿ ಅಂದರೆ ಚಿಲ್ಲಿ ಪೌಡ್ರ್ ಆಲ್ರೆಡಿ ಆಗುತ್ತೆ. ಅಲ್ಲಿಂದ ತಗೊಂಡ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿ ಲೋಡ್ ಮಾಡಿ ಇಲ್ಲಿಂದ ಪೌಡ್ರ್ ತೆಗಿತಾರೆ. ಕೆಳಗಡೆ ಅದಕ್ಕೆ ಪೌಡ್ರ್ ಬಿದ್ದಿರೋದು ಬೈ ಕಡೆಗೆ. ಈಗ ಸೊ ನೋಡಿದ್ರಲ್ಲ, ಇದು ಬಂದು ಬೇಸಿಕ್ಕಾಗಿ ಮೇಲ್ಗಡೆ ತೋರಿಸಿದ್ದೀನಿ ನಾನು. ಮಧು ಹೋಮ್ ಮೇಡ್ ಮಸಾಲದಲ್ಲಿ ಯಾವ ಥರ ಮಸಾಲ ಪ್ರಿಪೇರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಓನರ್ ಅಲ್ಲಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಓನರು ಇನ್ಸ್ಟಾಗ್ರಾಮ್ಗೆ ವಾಯ್ಸ್ ಓವರ್ ಕೊಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ಸೊ ಇದೆಲ್ಲ ಡಿಸ್ಕಷನ್ ಆಗ್ತಾ ಇರೋದು ಬಂದು ಕಂಟೆಂಟ್ ರೆಡಿ ಮಾಡೋಕ್ಕೆ. ಕಂಟೆಂಟ್ ಏನಂದರೆ ಇವತ್ತು ಆಯಿಲ್ನ ಪ್ರಿಪೇರ್ ಮಾಡ್ತಾ ಇರೋದು. ಏನು ಆಯಿಲ್ ಅಂತ ಹೇಳಿದ್ರೆ ಅಲ್ಲಿ ಕೊಬ್ಬರಿ ಕಂಟಿದೆಯಲ್ಲ ಮಾಡೋದು. ಸೊ ಇವ್ರು ಹೇಳಿದ ಪ್ರಕಾರ ಕಡಲೆಕಾಯಿಗಂದ್ರೆ 2 ಲೀಟ್ರ್ ಬರುತ್ತೆ. 5 kgಗೆ 2 ಲೀಟ್ರ್ ಬರುತ್ತೆ. ಕೊಬ್ಬರಿ ಎಣ್ಣೆನೂ ಕೂಡ 5 kgಗೆ 2 ಲೀಟ್ರ್ ಬರುತ್ತೆ. ಸೊ ನೋಡಿ 5 kg ಖರ್ಚು ಮಾಡಬೇಕು. ನಾವೇನು ಕುಡಿತಾ ಇರೋದು, ನಾವೇನು ತಿಂತಾ ಇರೋದು ಪ್ರತಿದಿನ 5 ಲೀಟ್ರ್ ಖರ್ಚು ಮಾಡಿರೋದ. ಅಂದರೆ ರೇಟ್ ಎಷ್ಟಾಗುತ್ತೆ ಅದಕ್ಕೆಲ್ಲ ಕಾಸ್ಟು? ಕಡಲೆಕಾಯಿ ಬಂದ್ಬಿಟ್ಟು 140 to 150 ಇದೆ kg. 140 to 150 ಇದೆ. ಕೊಬ್ಬರಿ ಬಂದ್ಬಿಟ್ಟು ನಿಮಗೆ 320, 330, 340, 350 ಆ ಪ್ರೈಸ್ ರೇಂಜ್ ಇದೆ. 5 kg ಇದು ಲಾಸ್ಟಲ್ಲಿ ಮಿಕ್ಕಿರೋದು ಹೆಂಗಿದೆ ಅಂತ. ಕಡಲೆ ಬೀಜ ಅಲ್ಲ, ಇದು ತೆಂಗಿನಕಾಯಿ. ಅವಾಗೆ ರುಬ್ದ್ರಲ್ಲ ತೆಂಗಿನಕಾಯಿದು. ಲಾಸ್ಟಲ್ಲಿ ಯಾವ ಥರ ಬಂದಿದೆ ನೋಡಿ, ಇದು ತೆಂಗಿನಕಾಯಿದು ಫುಲ್ಲು ಗಟ್ಟಿ. ಇದು ಆ್ಯಕ್ಚುಲಿ ಹಿಂಗೆ ಹಾಕೋಬಿಟ್ಟು ಹಿಂಗೆ ತಿನ್ಬೋದಾ,
ಸಖತ್ತಾಗಿದೆ ಕೊಬ್ಬರಿ ಟೇಸ್ಟ್ ಸಖತ್ತಾಗೈತೆ. ಇನ್ನು ಇದಕ್ಕೆ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಕೊಬ್ಬರಿ ಮಿಠಾಯಿ ಥರನೂ ಮಾರ್ಬೋದು ಬೇಕಿದ್ರೆ. ಹೇಳಿದ್ದೀನಿ ನೆಕ್ಸ್ಟು ಮಾಡ್ತಾರೇನೋ ಹಂಗೆ ಗೊತ್ತಿಲ್ಲ, ಅದನ್ನು ಪ್ರಮೋಟ್ ಮಾಡೋಣ. ಬಟ್ ಇದ್ರ ನೋಡಿ ಇಷ್ಟಕ್ಕೆ ಇಷ್ಟೇ ಎಣ್ಣೆ ಬಂದಿರೋದು. ಅಂದರೆ ಇಲ್ಲ ಇದು 1 ಲೀಟ್ರು. ಈ ಥರದ್ದು ಇನ್ನೊಂದು ಬಟ್ಲು ಅಲ್ಲಿ ಇನ್ನೂ ಹಾಕಿಲ್ಲ ಅವರು. ಈ ಥರ 5 kg ಕೊಬ್ಬರಿ ಹಾಕಿದ್ರೆ ಈ ಥರದವು 2 ಬಟ್ಲು ಬರೋದು. ಅಂದರೆ ಎಷ್ಟು ಪ್ರೈಸಿನ ಸೆಟ್ ಮಾಡಿಲ್ಲ ಅವ್ರಿನ್ನ. ಬಟ್ ಹೆವಿ ಶಾಕಿಂಗ್ ವಿಚಾರ ನೋಡಿ. ಇಷ್ಟು ಹಾಕ್ಬಿಟ್ಟು ಇಷ್ಟು ತೆಗಿಬೇಕು ಅಂದರೆ ಅದೇ ಹೇಳಿದ್ದು. ಈ ಥರದ್ದು ಇನ್ನೊಂದು ಇನ್ನೂ ಅಲ್ಲೇ ಇದೆಯಲ್ಲ ಹಂಗೆ ಹೇಳಿದ್ದು. ಇಷ್ಟು ಹಾಕ್ಬಿಟ್ಟು ಇಷ್ಟು ತೆಗೆದು ಬರೀ 300 ರೂಪಾಯಿಗೆ ಮಾರಿದ್ರೆ ಹೊಟ್ಟೆ ಉರಿಯಲ್ತೆ ಅಂದರೆ. ಬಟ್ ಜನ ಮಾರ್ಕೆಟಲ್ಲಿ ಇನ್ಯಾವ ಥರ ಮಾರ್ತಿದ್ದಾರೆ ಅಂತ ನಂಗೆ ಐಡಿಯಾ ಇಲ್ಲ. ಯಾವ ರೇಟಿಗೆ ಅವ್ರು ಎಷ್ಟು ಮಾರ್ಜಿನ್ ಇಟ್ಕೊಂಡವ್ರೆ, ಒರಿಜಿನಲ್ಲೇ ಕೊಬ್ಬರಿ ಹಾಕ್ತಾವ್ರ ಇಲ್ಲಾಂದರೆ ಬೂಸ್ಟ್ ಬಂದಿರೋ ಕೊಬ್ಬರಿ ಹಾಕ್ತಾವ್ರ, ಆಫ್ ರೇಟ್ ಚಿಪ್ ರೇಟ್ ಕೊಬ್ಬರಿ ಹಾಕ್ತಾವ್ರ ಅಂತ ಐಡಿಯಾ ಇಲ್ಲ. ನಾನು ಇಲ್ಲೇ ನೋಡೋಣ, ನಾನೇ ತಿಂತಾ ಇದ್ದೀನಲ್ಲ ಈ ಕೊಬ್ಬರಿನ ಇಲ್ಲಿ ಹಿಂಗೆ. ಕೊಬ್ಬರಿ ಸೂಪರ್ ಆಗೈತಾ. ಈ ವಿಡಿಯೋ ನೋಡಿದವ್ರಿಗೆ ಯಾರಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಇದ್ರೆ ಅಲ್ಲಿಗೂ ಕರೀರಿ, ಬಂದು ನೋಡ್ತೀವಿ, ಟೆಸ್ಟ್ ಮಾಡ್ತೀವಿ ಅಂತ. ನಾವು ಟೆಸ್ಟ್ ಮಾಡ್ಬೇಕು, ನೋಡ್ಲೇಬೇಕಾದಲ್ವ. ನಾನು ತಿಂತಾ ಇದ್ದೀನಿ ಕೊಬ್ಬರಿನ, ತಿನ್ಕೊಂಡೆ ಮಾತಾಡ್ತಾ ಇದ್ದು. ಕೊಬ್ಬರಿ ಮಾತ್ರ ಸೂಪರ್ ಆಗಿದೆ ನೋಡಿ. ಈ ಥರ ಇದು ರೇಟು ಎಷ್ಟು ಫಿಕ್ಸ್ ಮಾಡೋದಂತ ನೀವೇ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಬ್ರಾ? ನೋ ಐಡಿಯಾ. ಯಾರಾದ್ರೂ ಕರೆಸ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿಸ್ತಾ ಅಂತ ನಮಗೂ ಗೊತ್ತಾಗ್ಬೋದೇನೋ. ದೊಡ್ಡ ಸ್ಕೇಲಲ್ಲಿ ಮಾಡೋರು, ಸಣ್ಣದಿದೆ ಯಾವುದೋ ಒಂದು. ಬಟ್ ಟೇಸ್ಟು ಕೊಬ್ಬರಿ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಏನೇ ಆಗಲಿ ಎಲ್ಲಿಂದ ಎಲ್ಲಿಗೆ ಇರೋದು ಪ್ರೈಸಿಂಗ್ಸ್ ಅಲ್ವಾ. ಸೊ ಇವತ್ತು ನೋಡೋಣ ನಿಮಗೆ ಕಡಿಮೆ ಕಡಲೆಕಾಯಿ ಅಂತಂದ್ರೆ 110 ರೂಪಾಯಿಗೂ ಸಿಗುತ್ತೆ. ಬಟ್ ಅದು ಫುಲ್ ಡ್ರೈ ಆಗ್ಬಿಟ್ಟಿರಲ್ಲ, ರಸನೇ ಇರಲ್ಲ ಅದ್ರಲ್ಲಿ. ಅಂದ್ರೆ ನಾವು ಆವಾಗ 1.5 kg ಹಾಕ್ಬೇಕು. ಕ್ವಾಲಿಟಿ ತೋರಿಸ್ತೀನಿ. ಸೊ ಇವ್ರು ಯೂಸ್ ಮಾಡೋ ಕಡಲೆಕಾಯಿ ಕ್ವಾಲಿಟಿ ನೋಡೋಣ ಬನ್ನಿ. ಸೊ ಕಡಲೆ ಬೀಜಗಳು ನೋಡಿ ದಪ್ಪ 110 150 ಎಲ್ಲ ಬರಲ್ಲ. ಇದೆಲ್ಲ ಏನಿದ್ರು ನಿಮಗೆ 140 150 ಆ ಥರ. ಓಕೆ, ಇವಾಗ ಇದ್ರದ್ದು ಎಣ್ಣೆ ಅಂತ ಹೇಳಿದ್ರೆ ಎಷ್ಟು 1 ಲೀಟ್ರು? ಇದನ್ನ ನಾವು ಪ್ರೈಸ್ ಫಿಕ್ಸ್ ಮಾಡಿದ್ದೇವೆ. ಅಲ್ಲಲ್ಲ, ಯಾಕೆ ನೋಡ್ತಾ ಇದೀವಿ, ಚೆಕ್ ಮಾಡ್ತಾ ಇರೋದ್ರಿಂದ. ಹೌದಾ? ಸೊ ಗೊತ್ತಾಗ್ತಿ ಇವಾಗ ಏನು. ನಾರ್ಮಲ್ ಆಗಿ ಔಟ್ ಸೈಡ್ ಸಿಗೋದಾದ್ರೆ ಕಡಲೆಕಾಯಿ ಆಚೆ ಕಡೆ ಎಲ್ಲ 380 1 ಲೀಟ್ರಿಗೆ. ಓಕೆ, ನೋಡ್ಬೇಕು ಈಗ ನಾವು ಎಷ್ಟು ಬರುತ್ತೆ ಅಂತ. 150 ರೂಪಾಯಿ ಇಂಟು 5 kg ಅಂದರೆ 750. ಅಂದರೆ ಅಲ್ಲಿಂದ ಅಲ್ಲಿಗೆ ಆಗ್ಬಿಡುತ್ತೆ ಏನೇನು ಕಾಸ್ಟ್ ಬರುತ್ತೋ. ಇವಾಗ ನೀವು ಈ ಥರ ಮಾಡೋಕ್ಕೆ ಹೋದರೆ ಔಟ್ಸೈಡ್ ಏನು ಕಾಸ್ಟ್ ಇರುತ್ತೋ 350 ಅಂದರೆ ಏನು ತರ್ತಿರೋ ಅಲ್ಲಿಗೆ ಮನ್ನಾ ಆಗ್ಬಿಡುತ್ತೆ ಕಾಸು. ಬಟ್ ಲಾಭ ಹೆಂಗಿಕ್ತಾರೆ ಅಂತ ಇವಾಗ ನೀವು 380 ರೂಪೀಸ್ ಔಟ್ಸೈಡ್ ಕೊಡಂಗೆ ಕೊಟ್ಟರೆ ಈ ಎಣ್ಣೆನ ಅಕಸ್ಮಾತ್ ಅಷ್ಟಕ್ಕೆ ಏನಾರು ಕೊಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ 800 ರೂಪೀಸ್ ಆಗುತ್ತೆ. 383 400 ರೂಪೀಸ್ ಅಪ್ರಾಕ್ಸ್ ಅನ್ಕೊಳ್ಳಿ. 800 ರೂಪೀಸ್ ಆಗುತ್ತೆ. 750 to 800 ರೂಪೀಸ್ ಆಗುತ್ತೆ ಲೀಟ್ರಿಗೆ. ನಿಮ್ಗೆ ಲಾಭ ಹೇಳ್ತಾರೆ ಅದು 325 ರೂಪೀಸ್ ಕಾಸ್ಟಿಂಗ್ ಬೀಳ್ತಾರೆ. 325 ಅದೇ ಹೇಳಿದ್ದು. ಅಂದರೆ ನಿಮ್ಮ 30 ರೂಪಾಯಿ ಲಾಭದಲ್ಲಿ ಮಾಡ್ತಾರೆ ಯಾರಾದರೂ? ಚಾನ್ಸೇ ಇಲ್ಲ. ಸೊ ನೋಡೋಣ ಏನು ಐತೆ ಅಂತ. ಅದೇ ಅವ್ರು 0 ಮಾರ್ಜಿನಲ್ಲಿ ಹೆಂಗೆ ಮಾರೋಕ್ಕಾಗತ್ತೆ? ಅದೇ ಹೇಳಿದ್ದು, ಅವ್ರು 0 ಮಾರ್ಜಿನಲ್ಲಿ ಹೆಂಗೆ ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಅದು ಈ ಲೇಬಲಿಂಗ್ಗೆ ಬಾಟ್ಲಿಗೆ ಆಗೋಗ್ಬಿಡುತ್ತೆ ಅಲ್ಲಿಗೆ. ಇನ್ನು ಪ್ಯಾಕೇಜಿಂಗ್ ಶಿಪ್ಮೆಂಟು ಇನ್ನು ಮಧ್ಯದಲ್ಲಿ ಇವಾಗ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡೋದಾದ್ರೆ ಅವ್ರಿಗೆ ಅಲ್ಲ, ಇವಾಗ ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡೋದಾದ್ರೆ ಅದಕ್ಕೆಲ್ಲ ಅವ್ರಿಗೆ ಕಾಸ್ಟ್ ಕೊಡಬೇಕು, ಕಮಿಷನ್ಸ್. ಅಂದ್ರೆ ಇನ್ಯಾವ ಬೀಜ ನಾವು ತಿಂತಾರದು ಅಂತ ಗೊತ್ತಾಗ್ತಿಲ್ಲ. ಹಾಕೋ ಟೈಮಲ್ಲಿ ನನಗಿಂತ ಚೆನ್ನಾಗಿ ನಮ್ಮ ಮಗ ಹೇಳ್ತಾನೆ ಅಂತ ಹೇಳಿ ಅಲ್ಲಿರಿ ನನ್ನ ಮಗ ಹೇಳ್ತಾನೆ. ಕಂಟೆಂಟ್ ಕ್ರಿಯೇಷನ್ಗೆ ಎಷ್ಟೆಷ್ಟೆಲ್ಲ ಬಾಧೆಗಳು ಬೀಳಬೇಕು ಅಂತ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ. ಒಬ್ರು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದ್ರೆ ನೋಡಿ ಎಷ್ಟೆಲ್ಲ ಕಷ್ಟಪಡಬೇಕು, ಅವ್ರಿಗೆ ಎಷ್ಟು ಹಿಂಸೆ ಕೊಡ್ಬೇಕು ನಾವು ಅಂತ. ಸ್ಟಾರ್ಟ್ ಮಾಡ್ಲಾ ಅಮ್ಮ? ನಾನು 3, 2, 1 ಅಂತ ಹೇಳ್ತೀನಿ, ಅವಾಗ ನೀವು ಹಾಕಕ್ ಶುರು ಮಾಡ್ಕೊಳ್ಳಿ. 3, 2, 1 ಲೆಟ್ಸ್ ಗೋ. 1 ಅಮ್ಮ ಎಣ್ಣೆ ಅಮ್ಮ ಮೆತ್ತಗೆ ಹಾಕಿ, ಸ್ವಲ್ಪ ಮೆತ್ತಗೆ ನಿಧಾನ. ಅಷ್ಟು ಸ್ಪೀಡಾಗಿ ಹಾಕ್ಬಿಡ್ರಿ, ನಿಮ್ಮ ಮಕ್ಕನೇ ಕಾಣಲ್ಲ ಆಮೇಲೆ. ಅಲ್ಲ ಚಿಕ್ಕ ಚೇರೆ ಬಕ್ಸ ಇದಕ್ಕೆ ನನ್ಗೆ ಡೈಲಾಗ್ ಮರ್ತೋಗ್ಬಿಡ್ತು. ಇಲ್ಲ ನನಗೂ, ನಾನು ವಿಡಿಯೋ ಹಿಡಿತಾ ಇದ್ದೀನಿ, ನನ್ಗೆ ಗೊತ್ತೇ ಆಗಿಲ್ಲ, ಹಂಗೆ ರಪ್ಪ ಅಂತ ಹಿಂಗೆ ಸುರಿದು ಬಿಟ್ರು. ಅಲ್ಲ ಇಲ್ಲಿ ನಿಂತ್ಕೋತೀನಿ ಅಷ್ಟೇ, ನಾನು 2x ಅಲ್ಲಿ ಇರ್ತೀನಿ.
ಸಾಕ ಇಷ್ಟು ಓಕೆ ಹಾಂ 3, 2, 1. ಅಮ್ಮ ಇದೇನಿದು ಹೊಸ ಪ್ರಯೋಗ? ನನಗಿಂತ ನಾನು ಚೆನ್ನಾಗಿ ಮಾತಾಡ್ತಾನೆ. ಅದೇ ಅಮ್ಮ ಇನ್ನೊಂದು ವಾಯ್ಸ್ ತಗೋಬಿಡಿ ಮತ್ತೆ ವಾಯ್ಸ್ ತಗೋಬಿಡಿ ಸಪ್ರೇಟ್ ಆಗಿ ಸೌಂಡ್ ಯಾಕೆ ಮಾಡ್ತಾ ಇದೀಯ ಹಿಂಗ ಅಲ್ಲಾಡ್ಸೋದು ಬಗ್ಸಕ್ಕೆ. ಏ ಬಿಡಿದೆ ದೂರ ಬಾ ನೋಡಿದೆ ಹೋಗ್ತಲ್ಲ ಹಾಕಿದ್ರೆ ಕೊಡು. ಟೇಕ್ 349 ಹಂಗೆ ಇವಾಗ ನೋಡಿ ಫೋಟೋ ಇವಾಗ ಇರಿ, ಈ ಕಡೆ ಮೂಲೆ ಕೊಟ್ಟೈತೆ ನಮ್ಮ ಶೆಕೆ ಆಗ್ಬಿಡ್ತಾರೆ ನಂಗೆ ಗೊತ್ತು ಶೆಕೆ ಬಂದ್ಬಿಟ್ರೆ ಮಾತಾಡಲ್ಲ ನನಗೆ ಹೋಗಿ ಫ್ರೆಶ್ ಆಗಿರ್ಬೇಕು. ಅವ್ನು ಆ ಕಡೆಯಿಂದಾನೇ ಬರ್ಬೇಕು. ಆ ಕಡೆ ಮುಂದೆ ಬರ್ಲಿ. ಪಕ್ಕದಲ್ಲೇ ಇದ್ಬಿಡಿ, ಪಕ್ಕದಲ್ಲೇ ನಿಂತ್ಕೊಂಡ್ಬಿಡಿ ಸರಿ ಆಯ್ತಪ್ಪ ಸುಮ್ಮನೆ 3, 2, 1. ಅಮ್ಮ ಇದೇನಿದು ಹೊಸ ಪ್ರಯೋಗ? ಇದು ನನಗಿಂತ ನನ್ನ ಮಗ ಚೆನ್ನಾಗಿ ಮಾತಾಡ್ತಾನೆ. ಚೆನ್ನಾಗಿ ಹೇಳ್ತಾರೆ ಪರವಾಗಿಲ್ಲ. ಸೆಕೆಂಡ್ ಬಂದ್ಬಿಡ್ತಾವೆ. 3, 2, 1. ಅಮ್ಮ ನನ್ನ ಮಗ ಚೆನ್ನಾಗಿ ಮಾತಾಡ್ತಾನೆ. ಇನ್ನೊಂದು ಲಾಸ್ಟ್ ಟೈಕ್ ತಗೊಂಡ್ಬಿಡೋಣ. ಲಾಸ್ಟ್ ಟೈಕ್ ಮಾತಾಡಲ್ಲ. ಚೆನ್ನಾಗಿತ್ತಲ್ಲ ಚೆನ್ನಾಗೈತೆ. ಇನ್ನೊಂದು ಪರ್ಫೆಕ್ಷನ್ ಒಂದು ನೋಡಿ ಇನ್ನ ಟೇಕ್ ಬೇಕಂತ ಇವ್ರಿಗೆ ಇದು ಇವ್ರಿಗೆ ಹಾಕ್ಬೇಕಾ ಇನ್ನೊಂದ್ಸಲಿ? ಮಿಲಿಯನ್ ಹೋಗ್ಬೇಕಂದ್ರೆ ಮಿಲಿಯನ್ ಹೋಗ್ಬೇಕಂದ್ರೆ ಬೀಳುವ ಬಾಧೆಗಳು ವಿಧಾನ 1 15 ಸಲ ಹಾಕ್ಸಿದ್ನೆ ರೆಡಿ ಮಾಡ್ಸೋದು ಕಡಲೆ ಬೀಜದ ಹಿಂಡಿ ರಸ ತೆಗಿತಾರೆ ಅದಿಲ್ಲ ನಾವು ಕಡಲೆ ಬೀಜದ ಹಿಂಡಿ ಕಡಲೆ ಬೀಜದ್ದು ಹಿಂಡಿ ರಸ ತೆಗಿತಾ ಇದೀವಿ ನಾವು ಇವಾಗ ನಮ್ಗೆಲ್ಲ ಆನ್ಲೈನ್ ಆರ್ಡರ್ಸ್ ಜಾಸ್ತಿ ಯಾರ ಕಡೆ ಬರಕ್ಕಾಗಲ್ಲ ಇಲ್ಲಿ ನೆಲಮಂಗಲದಿಂದ ಇಲ್ಲಿ ಬರ್ತಾರ ತುಮಕೂರು ಮೈಸೂರು ಆ ಕಡೆಯಿಂದಲ್ಲ ಕಡಲೆ ಬೀಜದ ಹಿಂಡಿ ರಸ ತೆಗಿತಾ ಇರೋದು ನೋಡಿ ರಸ ಬರ್ತಿದೆ ಇಲ್ಲಿ ಹಂಗೆ ಲೊಳ 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 ಅಂತ ಸುರಿತಾ ಇದೆ ಪ್ಯೂರ್ ಎಣ್ಣೆ ಕಡಲೆ ಬೀಜದ ಎಣ್ಣೆ ಗಾಣದಿಂದ ತೆಗೆದು ಹಿಂಗೆ ನಿಮ್ಮ ಕಣ್ಮುಂದೆ ತೋರಿಸ್ತಾ ಇದ್ದೀನಿ ಓಕೆ 3, 2, 1. ಅಮ್ಮ ಇದೇನಿದು ಹೊಸ ಪ್ರಯೋಗ? ನನಗಿಂತ ನನ್ನ ಮಗ ಚೆನ್ನಾಗಿ ಮಾತಾಡ್ತಾನೆ. ಚೆನ್ನಾಗಿ ಹೇಳ್ತಾನೆ ಪರವಾಗಿಲ್ಲ ಆದ್ರೂ ಪರವಾಗಿಲ್ಲ ಬಿಡಿ. ಚೆನ್ನಾಗಿ ಹೇಳ್ತಾನೆ ಅಂತ ಹೇಳಮ್ಮ ಹೇಳಿದ್ನಲ್ಲ. ಚೆನ್ನಾಗಿ ಹೇಳ್ತಿ ಮಾತಾಡ್ತಾನೆ ಅಂತ ಹೇಳ್ತಾಯಿಲ್ಲ ಮತ್ತೆ ಸರಿ ಬಿಡಿ, ಏನೋ ನನ್ನ ಮಗ ಚೆನ್ನಾಗಿ ಮಾತಾಡ್ತಾನೆ. ಮಾತಾಡ್ತಾನೆ ಇನ್ನೇನು? ಇರ್ಲಿ ಬಿಡಿ ಹೇಳ್ತಾನೆ ಅಂತ ಹೇಳಿದವರು ಚೆನ್ನಾಗಿ ಮಾತಾಡ್ತಾನೆ ಅಲ್ಲ ಅದ್ರ ಬಗ್ಗೆ ವಿಷಯ ಹೇಳತ್ತಾನೆ ಸರಿ ಬಿಡು. ನೀನ್ ಕನ್ನಡದೊಳಗೆ ಹೌದು ಇನ್ನೊಂದು ಬ್ರೋ ಇದೆ ಅನ್ಸುತ್ತೆ. ಹಾ ಬಾ ಕರೆಕ್ಟ್ ಹೋಗ್ಬಿಡಲೆ ತಗೊಂಬನ್ನಿ ಅಯ್ಯೋ ರಾಮನೇ. ಅದೊಂದು ಹೇಳಕ್ ಬಂದ ಅವನಿಗೆ ಅಲ್ಲ ಹೇಳ್ತಾರೆ ನೀವು ಇಸ್ವಾಗ್ಬಿಡಿ ಅಷ್ಟೇ. ನಾನೇನ್ ಮಾಡ್ದೆ ನನ್ನ ಮಗ ನನಗಿಂತ ನನ್ನ ಏಯ್ ಮಗ ಕಾಂಪಸ್ ಚೆನ್ನಾಗಿ ಕೊಡೋದು ಹೇಳ್ತೀನಿ ಹೇಳ್ತಾನೆ. ಚುಚ್ಚು ಹಾಕೊಂಡು ಸರಿ ಹೋದ ಗುಂಡ ಹಾಕ್ಬಾರ್ದು ಈ ಪಾರ್ಟಿ ಯಾರೋ ನಂತರನ ಇವನು ಫಿಗರ್ ಉಮೇಶ್ ಹಾಕಪ್ಪ ಹೆಲ್ಪ್ ಮಾಡಿ ಬರೋ ಅವ್ನಿಗೆ ಏಯ್ ಇವಾಗ ಆಚೆ ಇಟ್ಕೊಳ್ಳಿ ಒಳ್ಳೆ ಒಳ್ಳೆ ನನಗಿಂತ ನನ್ನ ಮಗ ಚೆನ್ನಾಗಿ ಹೇಳ್ತಾನೆ ಹೇಳ್ಬೇಕಾ? ಚೆನ್ನಾಗಿ ಹೇಳ್ತಾನೆ ಕೇಳಿ. ಚೆನ್ನಾಗಿ ಹೇಳ್ತಾನೆ ಕೇಳಿ. ಎಲ್ಲಿ ಹೇಳಿ ಒಂದ್ಸತಿ. ನನ್ಗಿಂತ ನನ್ನ ಮಗ ನನಗಿಂತ ನನ್ನ ಮಗ ಚೆನ್ನಾಗಿ ಹೇಳ್ತಾನೆ. ಚೆನ್ನಾಗಿ ಹೇಳ್ತಾನೆ ಕೇಳಿ. ಹೇಳ್ತಾನೆ ಕೇಳಿ ಅದನ್ನ ಅಡಿಷನಲ್ ಇವಾಗ ಅದೇ ನಾನು ಹೇಳ್ತಾ ಇದ್ದೆ ಕಟ್ ಮಾಡ್ತಾ ಈ ಇದ್ದೀನಿ. ಇಷ್ಟೊಂದು ನೀವು ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ಗೆ ಮಾತ್ರ ಪ್ರಿಪೇರ್ ಆಗಿದ್ರಿ ಇವಾಗ 5 ಮಾರ್ಕ್ಸ್ ಬರಿಬೇಕು ಆಗಲ್ಲ. ಅದೇ ಹೇಳಿದ್ದು ನನ್ನನ್ನ ಹಾಕೊಂಡು ನಿಂದು ನಮ್ಮಮ್ಮನ ಹಾಕೊಂಡು ಮಿಷಿನ್ ಹಾಕಿ ಅಲ್ಲ ಚೆನ್ನಾಗಿ ಕೊಟ್ಬಿಟ್ರೆ ನಿಮ್ನ ಹಿಂದದ ಅಲ್ಲ ಇಷ್ಟೊತ್ತವ್ರಿಗೆ 2 ಮಾರ್ಕ್ಸ್ ಕ್ವಶನ್ ಆನ್ಸರ್ ಹೇಳಿ ಕೊಟ್ಟಿದ್ರು ಇವಾಗ 5 ಮಾರ್ಕ್ಸ್ ಕೇಳ್ಬಿಟ್ಟಿದ್ದಾರೆ ಸೊ Marks ಎಲ್ಲ ಬಿಡು. ನನಗೆ ಈಗ 100 ಮಾರ್ಕ್ಸ್ ನನ್ಗಿಂತ ನನ್ನ ಮಗ ಚೆನ್ನಾಗಿ ಹೇಳ್ತಾನೆ. ನನ್ಗೆ ಲಾಸ್ಟ್ ಅಲ್ಲಿ ಹೇಳಂಗಿದ್ರೆ ಕೇಳಿ ಅಂತ ಹೇಳಿದ್ರು. ನೋಡೋಣ. ಬೇಡ ಬಿಡಮ್ಮ ಅಮ್ಮ ಹಲೋ ಪುಣ್ಯಮ್ಮ ಸುಂದರೋ ಸರಿ ಸರಿ 3, 2, 1. ಅಮ್ಮ ಇದೇನಿದು ಹೊಸ ಪ್ರಯೋಗ? ನನ್ಗಿಂತ ನನ್ನ ಮಗ ಚೆನ್ನಾಗಿ ಹೇಳ್ತಾನೆ. ಆಯ್ತು ಫೈನಲಿ ಎಷ್ಟು ಮಾರ್ಕ್ಸ್ ಬಂತು? 5 ಮಾರ್ಕ್ಸ್ 5 ಮಾರ್ಕ್ಸ್ 5 out of 5 ರಿಸಲ್ಟ್ ಸೇಲ್ ಅಂತಾನೆ ಹಾಕೋದಿದ್ದೀನಿ ರಿಸಲ್ಟ್ ಅಮ್ಮ ಇದೇನಿದು ಹೊಸ ಪ್ರಯೋಗ? ನನ್ಗಿಂತ ನನ್ನ ಮಗ ಚೆನ್ನಾಗಿ ಹೇಳ್ತಾನೆ. ಸಾಕ್ಬಿಡಿ ಹುಷಾರ್ ಆಮೇಲೆ ಕೈ ಪುಟ್ಟಿ ಪ್ರಾಸೆಸ್ ತೋರಿಸ್ಬಿಡೋಣ. ಬ್ಲೇಡ್ ಕೊಂಡ್ಬಿಡ್ತಾರೆ ಕೆಳ ಎಣ್ಣೆ ಬರಲ್ಲ ಕೊಬ್ಬರಿ ಎಣ್ಣೆಗೆ ಬೇಕಾಗಿರುವ ಸಾಮಗ್ರಿಗಳು ವಿಧಾನ 1 ಅಲ್ಲ ರೇಖಾ ಅಡುಗೆಲೆಲ್ಲ ಬರುತ್ತೆ ಮಾಡ್ತಾ ಇರೋ ನನ್ನ ಗುಂಡ ರೇಖಾ ಅಡುಗೆಲೆಲ್ಲ ಬರುತ್ತಲ್ಲ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದ್ಲಿಗೆ ಅದು ಉಕ್ತಿಯ ನೀನ್ ಸರಿಯಾಗಿ ಕೊಬ್ಬರಿ ನನಗೆ ಸರಿಯಾಗಿ ಕಮೆಂಟ್ ಆಗ್ತಾರೆ ಇವನು ಯಾರೋ ಬಕ್ಕರ ನನ್ನ ಮಗ ಏನು ಗೊತ್ತೇ ಇಲ್ಲ ಅಂತಾರೆ ಟೇಕ್ 241 3, 2, 1. ಮೊದಲಿಗೆ ಇದಕ್ಕೆ ಕೊಬ್ಬರಿ ಹಾಕೊಂತೀವಿ ನಿಮ್ಗೆ ಮೈಕ್ ಹಾಕಿರೋದು ನೀವು ಇದು ಆಗಿದೆ ಕರೆಕ್ಟ್. ಅಯ್ಯೋ ಪರವಾಗಿಲ್ಲ ಅದೇ ಅಂದ್ರೆ ಕೊಬ್ಬರಿ ಹಿಂಡ್ದಂಗೆ ಅವರು ಜೀವನ ಹಿಂಡ್ತಾವ್ರೆ ಇಷ್ಟು ಕಡಿಮೆ ಬರ್ತಾ ಇದೆ. 3, 2, 1. ಮೊದಲಿಗೆ ಇದಕ್ಕೆ ನಾವು ಒಣ ಕೊಬ್ಬರಿ ಹಾಕೊಂತೀವಿ 5 kg ಒಣ ಕೊಬ್ಬರಿ ಹಾಕ್ತಿದೀವಿ 5 kg ಒಣ ಕೊಬ್ಬರಿ ಹಾಕ್ತಾ ಇದೀವಿ ಇಲ್ಲ ಅಲ್ಲ ನಾನು ಹೇಳ್ತೀನಿ
ಅದಕ್ಕೆ ಹೇಳೋದು ಕರೀದು ಗೊತ್ತಾ? ನಿಮ್ಗೆ ಜಾಸ್ತಿ ತೊಂದರೆನೇ ಕೊಡಲ್ಲ ನಾವು. ಯಾಕೆ? ಬೇಜಾರಾಗೋದ್ರು ಪಾಪ ಅವರು. ಆಯ್ತು ಮಾಡಿ. ಶೇ ನಿನ್ಗೆ ಐತೆ ಕಣ ಕೊಂಡ್ರಿ ಆನ್ ಮಾಡಿ. ಅಮ್ಮ ಸ್ವಲ್ಪ ಸೈಡು. ಸೊ ಇವರೇ ಇದು ಕೂಡ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಲ್ಲ ಐಟಮ್ಸ್ ಎಲ್ಲ ಕಸ್ಟಮರ್ಸ್ ತಗೊಬಂದು ಕೊಟ್ರೆ ಗಾಣಕ್ಕೆ ಹಾಕಿ, ಲೈಕ್ ಗಾಣ ಅಂದರೆ ಲೈಕ್ ಅವರೇ ರುಬ್ಬಿ ಪೌಡ್ರ್ ಮಾಡಿಕೊಡ್ತಾರೆ. ಅವರೇ ಮಸಾಲ ಲೈಕ್ MOM ಇದ್ದಂಗೆ, ಮೇಕ್ ಯುವರ್ ಓನ್ ಮಸಾಲ. ಹಾಂ ಮಾಮ್, ನಾನು ಅದರ ಮಾಡಿದ್ದೆ. ಇಲ್ಲ ನಾನು ಆ್ಯಕ್ಚುಲಿ ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬ್ರ್ಯಾಂಡು. ಅಂದೇ ರೆಸಿಪಿನೂ ಮಾಡ್ಬೋದು. ರೆಸಿಪಿ ಮೇಕ್ ಯುವರ್ ಓನ್ ಮಸಾಲ MOM ಮಾಮ್. ಹಾಂ